ಚನ್ನಪಟ್ಟಣದಲ್ಲಿ ಈ ಗಂಗೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಈ ಬೊಂಬೆ ನಾಡಿನಲ್ಲಿ ಆಚರಣೆ ಮಾಡುವಂತ ಒಂದು ಪರಂಪರೆಯನ್ನ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಕನಕಪುರದಲ್ಲಿ ಸ್ವಲ್ಪ ನಿಲ್ಸಕ್ಕೆ ಹೇಳಿದನ ಸ್ವಲ್ಪ ಇರುವ ಸ್ವಲ್ಪ ತಾಳ್ಮೆಯಿದ್ದಾರೆ ನೀವು ಪಟಾಕಿ ನಾನು ಓಡುವಂತರು. ಕನಕಪುರದಲ್ಲಿ 16 ವರ್ಷದಿಂದ ನಾವು ಕನಕೋತ್ಸವನ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಯುವಕರಿಗೆ, ಯುವತಿಯರಿಗೆ, ಪುಟಾಣಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನ ಗುರುತಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗೇಶ್ಗೂ ಕೂಡ ಮಾರ್ಗದರ್ಶನ ಕೊಟ್ಟು ಇವತ್ತು ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಕುಣಗಲ್ನಲ್ಲಿ, ಮಾಗಡಿಯಲ್ಲಿ ಇದೇ ರೀತಿ ಉತ್ಸವಗಳು ನಡೀತಾ ಇದೆ. ನಾವು ನಿಮ್ಗೆ ಏನ್ ಕೊಡ್ಬೋದು? ನಿಮ್ಗೆ ಸಂತೋಷವಾಗಿಡಬೇಕಾದ್ದು ನಮ್ಮ ಕರ್ತವ್ಯ. ಸ್ವಲ್ಪ ಇರ್ರೆಯ ನೀವು ತಾಳ್ಮೆ ಇಲ್ಲ ಅಂದ್ರೆ ಬೈಕ್ ಬಿಸಾಕೊಂಡು ಹೋಗ್ತೀರಿ ಅಷ್ಟೇ. ಬಿಗ್ ಬಾಸ್ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಆಯ್ತು ಸ್ವಲ್ಪ. ಸೊ ಇವತ್ತು ಏನ್ ಹೇಳ್ತಾರೆ ಇಲ್ಲಿ ಅಲ್ಲಿ ನಮ್ಮ ದುಡ್ಡಿದ್ದಾರೆ ಬರ್ತಾನೆ ಮಾತಾಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ಸನ್ಮಾನ ಮಾಡ್ಬಿಟ್ಟು ಬಂದೆ. ಸ್ವಲ್ಪ ಹೇಳಿ ಬರ್ತಾರೆ. ನೀವು ಗಲಾಟೆ ಮಾಡೋದು ಹಂಗೆ ತಿರ್ಕೊಂಡು ಹೊರಟಾನೆ. ಸ್ವಲ್ಪ ಇರಿ. ಸೊ ಹೀಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಸಹಕಾರ ಕೊಡಬೇಕು. ಯೋಗೇಶ್ ಅವ್ರಿಗೆ ಅವಕಾಶ ಕೊಟ್ಟಾಗ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪಂಚಾಯತ್ಗಳಲ್ಲಿ, ಟೌನ್ ಅಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನಿಮ್ಮ ಸರ್ಕಾರ ಚಿಂತೆ ಮಾಡೋದು ಬೇಡ. ನಿಮ್ಮ ಆಶೀರ್ವಾದ, ನಿಮ್ಮ ಗ್ರಾಮ ದೇವತೆ ಗಂಗೆ ಎಲ್ಲರ ಆಶೀರ್ವಾದ ಕೂಡ ಯಾವಾಗಲೂ ಕೂಡ ಇರಲಿ. ಸೊ ನೀವು ಏನ್ ಅನ್ಕೊಂಡಿದ್ದೀರಿ, ಯಾವುದು ಹೋರಾಟ ಮಾಡಿದಿರಿ, ನೀವೆಲ್ಲ ಬೆಂಗಳೂರಿನ ಜನ, ಎಲ್ಲಿ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ, ಇಡೀ ರಾಷ್ಟ್ರ ನಿಮ್ಮನ್ನ ನೋಡ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ನಮ್ಮ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದೇನೆ. ನೀವೆಲ್ಲ ಬೆಂಗಳೂರು ಜನ ಇರ್ಬೇಕಾದ್ರೆ, ಬೆಂಗಳೂರು ತಾನೇ ನಿಮ್ಗೆ ಬೇಕಾಗಿರೋದು. ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಲಿ, ರಾಮನಗರದಲ್ಲೇ. ಆದ್ರೆ ನಮ್ಮ ಹೆಸರು, ಸ್ವಾಭಿಮಾನ ಬೆಂಗಳೂರು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ಅದನ್ನ ಉಳಿಸ್ಕೊಳ್ಳೋಣ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಜೈ ಹಿಂದ್, ಜೈ ಚನ್ನಪಟ್ಟಣ.